9 ದಿನದ ಕಂದನ ಜೀವಕ್ಕಾಗಿ ಒಂದಾದ ಆಂಬ್ಯುಲೆನ್ಸ್ ಚಾಲಕರು. ಹೃದಯ ಶ್ವಾಸಕೋಶದ ತೊಂದರೆಯಿಂದ ಬಳಲುತ್ತಿದ್ದ ನವಜಾತ ಶಿಶು. ಹೃದಯ ಕಾಯಿಲೆ ಮತ್ತು ಶ್ವಾಸಕೋಶದ ತೊಂದರೆಯಿಂದ ಬಳಲುತ್ತಿದ್ದ ಕೇವಲ 9 ದಿನದ ನವಜಾತ ಶಿಶುವಿನ ಜೀವ ರಕ್ಷಣೆಗಾಗಿ ದೇವರಂತೆ ಆಂಬ್ಯುಲೆನ್ಸ್ ಚಾಲಕರು ಬಂದ ಮಾನವೀಯ ಘಟನೆ ಬೆಳಕಿಗೆ ಬಂದಿದೆ. ಬೆಂಗಳೂರು, ಕೊಪ್ಪಳ, ಕೂಡಲಗಿ ಹಾಗೂ ವಿಜಯನಗರ ಜಿಲ್ಲೆಯ ಆಂಬ್ಯುಲೆನ್ಸ್ ಚಾಲಕರು ಒಂದಾಗಿ 9 ದಿನದ ಕಂದನನ್ನ ಬೆಂಗಳೂರಿನಿಂದ ಹೊಸಪೇಟೆಗೆ ಕೇವಲ 5 ಗಂಟೆಯಲ್ಲಿ ಸಾಗಿಸಿರುವ ಅಪರೂಪದಲ್ಲಿ ಅಪರೂಪ ಘಟನೆ ಕಂಡ್ರಿ ಇದು. ಬೆಂಗಳೂರಿನ ನಾರಾಯಣ ಹೃದಯಾಲಯದಲ್ಲಿ ಚಿಕಿತ್ಸೆ ಪಡೆದ ನಂತರ ಕಂದನನ್ನ ಹೊಸಪೇಟೆಗೆ ತುರ್ತು ಸ್ಥಳಾಂತರಿಸುವಾಗ ರಸ್ತೆಯಲ್ಲಿ ಮಾನವೀಯವಾಗಿ ಎಸ್ಕಾರ್ಟ್ ನೀಡಿದ್ದಾರೆ. ಪೊಲೀಸರ ಸಹಕಾರದೊಂದಿಗೆ ಜೀರೋ ಟ್ರಾಫಿಕ್ ವ್ಯವಸ್ಥೆ ಮೂಲಕ ಕೇವಲ 5 ಗಂಟೆಗಳಲ್ಲಿ ಸುರಕ್ಷಿತವಾಗಿ ತಲುಪಿಸುವಲ್ಲಿ ಆಂಬ್ಯುಲೆನ್ಸ್ ಚಾಲಕರು ಯಶಸ್ವಿಯಾಗಿದ್ದಾರೆ. ಈ ಘಟನೆ ಸಾರ್ವಜನಿಕರಲ್ಲಿ ಭಾರೀ ಮೆಚ್ಚುಗೆಗೂ ಪಾತ್ರವಾಗಿದೆ. ಕಂದನ ಜೀವ ಉಳಿಸೋಕೆ ಇತಿಹಾಸ ಸೃಷ್ಟಿಸಿದ ಆಂಬ್ಯುಲೆನ್ಸ್ ಚಾಲಕರು. ವೃತ್ತಿಗಿಂತ ಪ್ರಾಣ ದೊಡ್ಡದು ಅಂತ ಸಾರಿದ ಚಾಲಕರಿಗೆ ಸಲಾಂ. ಹೊಸಪೇಟೆಯ ಪಿಕೆ ಹಳ್ಳಿ ದಂಪತಿಗೆ ಜನಿಸಿದ್ದ ಶಿಶುವಿಗೆ ಹುಟ್ಟಿದ 9 ದಿನದಲ್ಲಿ ಹೃದಯ ಸಂಬಂಧಿತ ಸಮಸ್ಯೆ ಮತ್ತು ಶ್ವಾಸಕೋಶದ ತೊಂದರೆ ಕಾಣಿಸಿತ್ತು ನೋಡಿ. ಸ್ಥಳೀಯ ಆಸ್ಪತ್ರೆಗಳಲ್ಲಿ ಸಾಕಷ್ಟು ಚಿಕಿತ್ಸಾ ಸೌಲಭ್ಯಗಳಿಲ್ಲದ ಕಾರಣ ತುರ್ತು ಚಿಕಿತ್ಸೆಗಾಗಿ ಬೆಂಗಳೂರಿನ ನಾರಾಯಣ ಹೃದಯಾಲಯಕ್ಕೆ ದಾಖಲಿಸಲಾಗಿತ್ತು. ಅಲ್ಲದೆ 9 ದಿನದ ಕಂದನಿಗೆ ಹೃದಯ ಹಾಗೂ ಶ್ವಾಸಕೋಶಕ್ಕೆ ಸಂಬಂಧಿಸಿದ ವಿಶೇಷ ಚಿಕಿತ್ಸೆ ನೀಡಲಾಗಿದೆ. ಚಿಕಿತ್ಸೆ ನಂತರ ಕಂದನ ಸ್ಥಿತಿ ಸ್ಥಿರವಾಗಿದ್ರೂ ಕೂಡ ಮುಂದಿನ ಆರೈಕೆಗಾಗಿ ಹೊಸಪೇಟೆಯ ತುರ್ತು ಸ್ಥಳಾಂತರಿಸುವ ಅಗತ್ಯವಿತ್ತು ನೋಡಿ. ಆದರೆ ಈ ಪಯಣದಲ್ಲಿ ಟ್ರಾಫಿಕ್ ಹೀಗೆ ಎಲ್ಲವೂ ಎದುರಾಗಿತ್ತು. ಆದರೆ ದೀರ್ಘಕಾಲದ ಪ್ರಯಾಣದಲ್ಲಿ ಯಾವುದೇ ತೊಂದರೆಯಾಗದಂತೆ ವೇಗವಾಗಿ ಮತ್ತು ಸುರಕ್ಷಿತವಾಗಿ ಸಾಗಿಸೋದು ಸವಾಲಾಗಿತ್ತು ನೋಡಿ. ಆದ್ರೆ ಎಲ್ಲರೂ ಕೈ ಬಿಟ್ರೆ ಆ ದೇವರು ಒಬ್ನು ಇರ್ತಾನೆ ಅನ್ನೋ ಹಾಗೆ ಸಹಾಯಕ್ಕೆ ಬಂದಿದ್ದೆ ಆಂಬ್ಯುಲೆನ್ಸ್ ಚಾಲಕರು. ಹೌದು, ಬೆಂಗಳೂರಿನಿಂದ ಹೊಸಪೇಟೆ ಮಾರ್ಗದಲ್ಲಿ ಕಂದನನ್ನ ಸಾಗಿಸುತ್ತಿದ್ದ ಆಂಬ್ಯುಲೆನ್ಸ್ಗೆ ವಿವಿಧ ಊರುಗಳ ಚಾಲಕರು ಸಾಥ್ ನೀಡಿದ್ದಾರೆ. ಆಂಬ್ಯುಲೆನ್ಸ್ ಮೂಲಕವೇ ಎಸ್ಕಾರ್ಟ್ ಸೇವೆ ನೀಡಿರೋದು ವಿಶೇಷ ಕಣ್ರಿ. ಕೊಪ್ಪಳದಿಂದ 3 ಆಂಬ್ಯುಲೆನ್ಸ್ಗಳು, ಹಗರಿಬೊಮ್ಮನಹಳ್ಳಿಯಿಂದ 2, ಮರಿಯಮ್ಮನಹಳ್ಳಿಯಿಂದ 1, ಹೊಸಪೇಟೆಯಿಂದಲೂ 1 ಆಂಬ್ಯುಲೆನ್ಸ್ ಸೇರಿ ಸಹಕಾರ ನೀಡಿವೆ. ಕೂಡಲಗಿ ಆಂಬ್ಯುಲೆನ್ಸ್ ಚಾಲಕರು ಕೂಡ ಈ ಮಾನವೀಯ ಕಾರ್ಯದಲ್ಲಿ ಪಾಲ್ಗೊಂಡ್ರು. ಹೀಗೆ ಬೆಂಗಳೂರು, ಕೊಪ್ಪಳ, ಕೂಡಲಗಿ ಹಾಗೂ ವಿಜಯನಗರ ಜಿಲ್ಲೆಯ ಚಾಲಕರಿಂದ ಕಂದನ ಜೀವಕ್ಕಾಗಿ ಒಂದಾಗಿದ್ದಾರೆ. ರಸ್ತೆಗಿಳಿದು ಎಸ್ಕಾರ್ಟ್ ಮಾಡುತ್ತಾ ಅಗತ್ಯವಿದ್ದಲ್ಲಿ ಮಾರ್ಗ ತೆರವುಗೊಳಿಸುತ್ತಾ ಸಾಗಿದ್ರು. ಅಲ್ಲದೆ ಜೀರೋ ಟ್ರಾಫಿಕ್ ವ್ಯವಸ್ಥೆ ಮೂಲಕ ಪೊಲೀಸರು ಕಂದನಿಂದ ಆಂಬ್ಯುಲೆನ್ಸ್ಗೆ ದಾರಿ ಮಾಡಿಕೊಟ್ಟಿದ್ದು, ಈ ಮೂಲಕ ಕೇವಲ 5 ಗಂಟೆಗಳಲ್ಲಿ ಬೆಂಗಳೂರಿನಿಂದ ಹೊಸಪೇಟೆ ತಲುಪಿದ್ದಾರೆ. ಆಂಬ್ಯುಲೆನ್ಸ್ ಸಾಗುವ ಮಾರ್ಗದಲ್ಲಿ ಟ್ರಾಫಿಕ್ ಪೊಲೀಸರ ವಿಶೇಷ ನಿಯೋಜನೆ, ಹೊಸಪೇಟೆ ಟ್ರಾಫಿಕ್ ಇನ್ಸ್ಪೆಕ್ಟರ್ ಹುಲ್ಲುಗಪ್ಪರಿಂದ ವಿಶೇಷ ಸಹಕಾರ ನೀಡಲಾಗಿತ್ತು. ಒಟ್ನಲ್ಲಿ ಆಂಬ್ಯುಲೆನ್ಸ್ ಚಾಲಕರು, ಸಾರ್ವಜನಿಕರು, ಪೊಲೀಸ್ ಇಲಾಖೆಯ ನೆರವಿನಿಂದ ಪುಟ್ಟ ಮಗುವೊಂದು ಸುರಕ್ಷತೆಯಿಂದ ಯಾವುದೇ ಅಡೆತಡೆ ಇಲ್ಲದೆ ಹೊಸಪೇಟೆ ತಲುಪಿಸಿದ್ದಾರೆ. ಈ ಮಾನವೀಯ ಗುಣಕ್ಕೆ ಎಲ್ಲರಿಂದ ಮೆಚ್ಚುಗೆ ವ್ಯಕ್ತವಾಗ್ತಿದೆ. ಬಿಗ್ ಟಿವಿ ಕರ್ನಾಟಕ, ವಿಜಯನಗರ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.